ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ. ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ ವಿಶೇಷ ಡಿಬೇಟ್ನಲ್ಲಿ ಈ ನೇರ ಪ್ರಸಾರದಲ್ಲಿ ಕಣ್ತಪ್ಪಾಗಿದ್ದನ್ನು ನಾವು ಸರಿ ಮಾಡ್ತೀವಲ್ಲ ಅಂತ ಮಾನ್ಯ ಸಚಿವರಾಗಿರುವ ಶಿವರಾಜ್ ತಂಗಡಗಿ ಅವರು ಹೇಳ್ತಾರೆ. ಆದರೆ ನಾನು ಈ ಸರ್ಕಾರಕ್ಕೆ ನೇರವಾಗಿ ಹಲವು ಪ್ರಶ್ನೆಗಳನ್ನು ಕೇಳಬೇಕು. ಅದೆಷ್ಟು ಕಣ್ತಪ್ಪು, ಕೈ ತಪ್ಪು, ಬಾಯಿ ತಪ್ಪು, ಕಾಲ್ ತಪ್ಪು, ತಲೆ ತಪ್ಪು, ಮೂಗ್ ತಪ್ಪು, ಎಲ್ಲ ತಪ್ಪುಗಳನ್ನ ನೀವು ಊರಲ್ಲಿರುವ ಸಂದರ್ಭದಲ್ಲೆಲ್ಲ ಕಳೆದ 9 ತಿಂಗಳ ಅವಧಿಯಲ್ಲಿ ಮಾಡ್ಕೊಂಡ್ ಬಂದಿದ್ದಾರಲ್ಲ, ನಿಮ್ಗೆ ಏನು ಬಂದು ಬಡ್ಕೊಂಡಿರೋದು ಅಂತ ಕೇಳ್ಬೇಕು ನಾನು ಈ ಗೌರ್ಮೆಂಟ್ಗೆ. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್, ಬ್ರೂಟಲಿ ಸ್ಟ್ರೈಟ್ ಟುಡೇ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ಕಾರಣ ಏನು ಗೊತ್ತಾ? ಒಂದಾದ್ರೆ ಕಣ್ತಪ್ಪಾಗಿರ್ಬೋದು, ಎರಡಾದ್ರೆ ಕಣ್ತಪ್ಪಾಗಿರ್ಬೋದು, ಮೂರಾದ್ರೆ ಕಣ್ತಪ್ಪಾಗಿರ್ಬೋದು, 4 ಆದ್ರೆ ಕೈ ತಪ್ಪಾಗಿರ್ಬೋದು, 5 ಆದ್ರೆ ಇನ್ನೊಂದೇನೋ ತಪ್ಪಾಗಿರ್ಬೋದು, 6 ಆದ್ರೆ ಮತ್ತೊಂದೇನೋ ತಪ್ಪಾಗಿರ್ಬೋದು. ಇವ್ರ ತಪ್ಪುಗಳು ಎಷ್ಟ್ರಿ? ಆಮೇಲೆ ನಾವು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಬಹುಶಃ ನಾಳೆಗೆ ನಾನು ವಿಸ್ತಾರದಲ್ಲಿ ಡಿಬೇಟ್ನ ಶುರು ಮಾಡಿ 1 ತಿಂಗಳಾಗುತ್ತೆ. 22ನೇ ತಾರೀಕು ಫೆಬ್ರವರಿಗೆ ಆಯ್ತಾ? ಬಹಳ ಜನ ನನ್ನನ್ನು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ಈ ಸರ್ಕಾರದ ತಪ್ಪುಗಳ ಬಗ್ಗೆನೇ ಪ್ರಶ್ನೆ ಜಾಸ್ತಿ ಆಯ್ತಲ್ಲ ಯಾಕಪ್ಪ ಅಂತ ನನ್ನನ್ನು ಪ್ರಶ್ನೆ ಕೇಳ್ತಾರೆ. ನಾನು ಹೇಳಿದ್ನ ತಪ್ಪು ಮಾಡ್ಕೊಳ್ಳಿ ಅಂತ. ಈ ಸರ್ಕಾರದ ಒಳ್ಳೆಯ ಕೆಲಸಗಳನ್ನೂ ಶ್ಲಾಘಿಸುವ ಅನೇಕ ದೊಡ್ಡ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹನುಮ ಧ್ವಜದ ತಪ್ಪಾಯ್ತು, ಅದ್ಯಾವುದೋ ಮಣಿವಣ್ಣನ್ ತಪ್ಪಾಯ್ತು, ಆಯ್ತಾ? ಇವತ್ತು ಈ ತಪ್ಪಾಯ್ತು, ಸರಸ್ವತಿ ಪೂಜೆ ಮಾಡಂಗಿಲ್ಲ ಅಂತ ತಪ್ಪಾಯ್ತು, ಗಣೇಶನ ಹಬ್ಬ ಮಾಡಂಗಿಲ್ಲ ಅಂತ ತಪ್ಪಾಯ್ತು, ಗೌರಿ ಹಬ್ಬ ಮಾಡಂಗಿಲ್ಲ ಅಂತ ತಪ್ಪಾಯ್ತು. ಇವರೆಲ್ಲ ತಪ್ಪು ಅಯ್ಯಯ್ಯ ತಪ್ಪಾಗ್ಬಿಡ್ತೋ, ನಾವು ವಾಪಸ್ ತಗೊಂಬಿಟ್ವಿ. ಅಧಿಕಾರಿ ತಪ್ಪು ಮಾಡ್ಬಿಟ್ರು, ಅಧಿಕಾರಿ ನೋಡ್ಬೇಕಾಗಿತ್ತು. ಇವ್ರು ಏನ್ ತಿನ್ನಕ್ಕಿರೋದು ಅಂತ ನಾನು ನೇರವಾಗಿ ಪ್ರಶ್ನೆ ಕೇಳಬೇಕು. ಅಧಿಕಾರಿಗಳು ಅನ್ನೋ ಕರ್ಸ್ಕೊಳ್ಳೋ ವರ್ಗ ಮಣ್ಣು ತಿಂತಾರ, ಸುಣ್ಣ ತಿಂತಾರ, ಬೆಣ್ಣೆ ತಿಂತಾರ, ಅನ್ನ ತಿಂತಾರ, ತುಪ್ಪ ತಿಂತಾರ, ಕಾಫಿ ಪುಡಿ ತಿಂತಾರ, ಏನ್ ತಿಂತಾರೆ ಅಂತ ನಾನು ನೇರವಾಗಿ ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ನಾನು ಪ್ರಶ್ನೆ ಮಾಡಿದಾಗ ಹಲವ್ರಿಗೆ ಅನ್ಸ್ಬೋದು, ಹೋಗ್ರಿ ಕಾಂಗ್ರೆಸ್ನ ವಿರುದ್ಧನೇ ಬರೀ ಪ್ರಶ್ನೆ ಮಾಡ್ತಾರೆ ಇವರು ಅಂತ. ನಾನೇನು ಮಾಡಲಿ? ನೀವು ಎಲ್ಲ ಕ್ಯಾಮ್ರಾಗಳನ್ನು ಆಫ್ ಮಾಡಿಬಿಟ್ಟು, ಎಲ್ಲ ಲೈಟ್ಗಳನ್ನು ಆಫ್ ಮಾಡಿಬಿಟ್ಟು, ನೀವು ಆಫ್ ಏರ್ನಲ್ಲಿ ಕಾಂಗ್ರೆಸ್ನ ವಕ್ತಾರನ ಪ್ರಶ್ನೆ ಕೇಳಿ, ಹಿಂಗಿಂಗ್ ಅನ್ಕೊಂತಾರೆ ತಲೆ ಚಚ್ಕೋತಾರೆ ಹಿಂಗೆ. ಅಯ್ಯೋ ಏನು ಮಾಡ್ಕೊಂಬಿಡಪ್ಪ ನಾವು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟು ಈ ಸರ್ಕಾರ ಹುಟ್ಕೊಂಡಂಥ ರೀತಿಯಲ್ಲೇ ಒಂದು ಸಮಸ್ಯೆ ಇತ್ತು. 135, 136 ನಂಬರ್ ಬಂತು, ಒಪ್ಕೊಳ್ಳೋಣ. ಆದರೆ ಅಲ್ಲಿ ಒಳಗಡೆನೆ ಬಣ ಜಗಳ ಶುರುವಾಗೋಯ್ತು. ಇನ್ನು ಊರಲ್ಲಿರೋರೆಲ್ಲ ತಪ್ಪು. ಅದು ಯಾವ ವಿಷಯದಲ್ಲಿ? ಒಂದು ರೀತಿ ಆಂಟಿ ಹಿಂದೂ ಸ್ಟ್ಯಾನ್ಸ್ ಅನ್ನೋ ಥರದಲ್ಲಿ ತಪ್ಪು ಇವ್ರದ್ದು. ರಂಗೋಲಿ ಹಾಕ್ಬಾರ್ದಂತೆ, ಕುಂಕುಮ ಇಟ್ಕೋಬಾರ್ದಂತೆ, ಅರ್ಶನ ದೂರ ಬಿಸಾಕ್ಬೇಕಂತೆ, ಇನ್ನು ಏನೇನು ಇವ್ರದ್ದು ಇನ್ನು ಏನು. ಆಮೇಲೆ ಅದನ್ನು ಕೈ ಮುಗಿಬಾರ್ದಂತ. ಅಯ್ಯೋ ಮರ್ತುಬಿಟ್ಟೆ ನಾನು, ಸಾರಿ. ನಾನು ಮುಗಿತೀನಿ, ಯಾರು ಏನಾದರೂ ಹೇಳ್ಕೊಳ್ಳಿ, ನಾನಂತೂ ಕೈ ಮುಗಿತೀನಿ, ನಮಸ್ಕಾರ. ಇದು ನನ್ನ ಜ್ಞಾನ ದೇಗುಲ, ನಾನು ಕೈ ಮುಗಿತೀನಿ, ನಮಸ್ಕಾರ. ಕೈ ಮುಗಿಬಾರ್ದು ಅಂತಪ್ಪ, ಧೈರ್ಯವಾಗಿ ಪ್ರಶ್ನಿಸ್ಬೇಕಂತೆ. ಇನ್ನು ಎಷ್ಟು ತಪ್ಪು ಮಾಡ್ಕೋತೀರ್ರಿ? ನನಗೂ ಕಳೆದ 3 ದಿನದಿಂದ ಬರೀ ಏಕತಾನತೆ ಅಂತ ಅನ್ಸ್ಬಿಟ್ಟಿದೆ. ನಾನೇನು ಮಾಡಲಿ? ಇವ್ರು ಏಕತಾನತೆ ತಪ್ಪನ್ನೇ ಮಾಡ್ಕೊಂಬಂದಿರೋದು, ಅದು ನನ್ನ ತಪ್ಪಲ್ಲ. ಹಾಗಾಗಿ ಲೆಟ್ಸ್ ಗೋ ಸ್ಟ್ರೈಟ್ ಟು ದಿಸ್ ಡಿಬೇಟ್ ಟುಡೇ. ಹಲವು ಜನ ಗಣ್ಯರು, ಹಲವು ಜನ ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ. ಈ ನಾಡಗೀತೆಯ ಪ್ರಮಾದದ ಬಗ್ಗೆ ಇವತ್ತು ಶಿವರಾಜ್ ತಂಗಡಗಿ ಮಾತಾಡಿದ್ದಾರೆ. ಮೊದಲಿಗೆ ಖಾಸಗಿ ಶಾಲೆಗಳನ್ನ ಬಿಟ್ಬಿಟ್ಟಿದ್ರು, ಆಮೇಲೆ ತಂದು ತುರ್ಕಿದ್ರು, ಅಯ್ಯಯ್ಯ ತಪ್ಪಾಗ್ಬಿಡ್ತು ಅಂದ್ಬಿಟ್ರು. ನಾಳೆ ಇನ್ನೊಂದೇನ ಮಾಡ್ಬಿಟ್ಟು ತಪ್ಪಾಗ್ಬಿಡ್ತು ಅಂದ್ಬಿಡಿ, ಅಷ್ಟರಲ್ಲಿ ಖಜಾನ ಲೂಟಿ ಹೊಡೆದೋಗಿರ್ಲಿ, ಅಯ್ಯೋ ಏನು ಮಾಡೋದು ತಪ್ಪಾಗೋಯ್ತು ಅಂತ ಹಿಂಗೆ ತಲೆ ಕೆರ್ಕೊಳ್ಳಿ ಎಲ್ಲರೂ ಸೇರ್ಕೊಂಡು. ಲೆಟ್ಸ್ ಬಿಗಿನ್ ದ ಶೋ. ನನ್ನ LED ಸ್ಕ್ರೀನ್ ನಲ್ಲಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಇಡ್ತಾ ಹೋಗ್ತೀನಿ. ಲೆಟ್ ಅಸ್ ಹ್ಯಾವ್ ಎ ಲುಕ್ ಅಟ್ ದಿ LED ಸ್ಕ್ರೀನ್. ಘೋಷವಾಕ್ಯ ಬದಲಾವಣೆ ವಿವಾದದ ಬಳಿಕ ಸರ್ಕಾರ ಇನ್ನೊಂದು ಎಡವಟ್ಟನ್ನು ಮಾಡ್ಕೊಂಡಿದೆ. ಆ ಎಡವಟ್ಟು ಏನೋ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಎಲ್ಲ ಶಾಲೆಗಳ ದಿನದ ಆರಂಭದಲ್ಲಿ ನಾಡಗೀತೆ ಕಡ್ಡಾಯ ಅನ್ನುವ ನಿಯಮವಿದೆ, ಆಯ್ತಾ? ಸರ್ಕಾರಿ ಅನುದಾನಿತ ಸರ್ಕಾರಿ ಸ್ಕೂಲು, ಏಡೆಡ್ ಸ್ಕೂಲ್ಗಳ ದಿನದ ಆರಂಭದಲ್ಲಿ ಮಾತ್ರ ಅಂತಿತ್ತು. ಆದರೆ ಸರ್ಕಾರಿ ಅನುದಾನಿತ ಶಾಲೆಗಳು ಮಾತ್ರನಾ ಅಂತ ಪ್ರಶ್ನೆ ಕೇಳಿದಾಗ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅನ್ನರ್ಥದಲ್ಲಿ ಸುತ್ತೋಲೆಯನ್ನು ಹೊರಡಿಸ್ಬಿಟ್ರು. ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಎಲ್ಲ ಶಾಲೆಗಳಲ್ಲೂ ನಾಡಗೀತೆ ಕಡ್ಡಾಯ ಅಂತ ಸುತ್ತೋಲೆಯನ್ನು ಹೊರಡಿಸಿದ್ರು. ತೀವ್ರ ಆಕ್ರೋಶದ ಬೆನ್ನಲ್ಲೇ ಅಯ್ಯೋ ಮಿಸ್ಟೇಕ್ ಆಗ್ಬಿಡ್ತು ಸಾರ್, ಏನ್ ಮಾಡೋದು ಸಾರ್ ಅಂದ್ಬಿಟ್ಟು
ಇವ್ರು ಏನು ಮಾಡಿಬಿಟ್ರು ಮಿಸ್ಟೇಕ್ನ, ಶಿವರಾಜ್ ತಂಗಡಗಿ ಸರಿ ಮಾಡಿಬಿಟ್ರು ಮಿಸ್ಟೇಕ್ನ. ಅಲ್ಲ ಸ್ವಾಮಿ, ಒಂದು ನಾಡಗೀತೆಗೆ ಸಂಬಂಧಪಟ್ಟಂತೆ ಹೊರಡಿಸುವ ಸುತ್ತೋಲೆಯಲ್ಲಿ ನಿಮಗೆ ಮಿಸ್ಟೇಕ್ ಆಗ್ಬಿಡ್ತು ಅನ್ನೋದರಲ್ಲಿ ನಿಮಗೆ ನಿಜವಾಗ್ಲೂ ಕೂಡ ನಿಮಗೆ ಬೇಸರ ಅಂತ ಅನ್ಸೋದಿಲ್ವೇ? ಒಂದು ಸುತ್ತೋಲೆಯಿಂದ ಒಂದು 20 ಜನ ನೋಡೋದಿಲ್ವೇ? ಅಟ್ಲೀಸ್ಟ್ ಒಂದು 5ನೇ ಕ್ಲಾಸ್ ಪಾಸ್ ಆಗಿರೋ ಕನ್ನಡ ಬರುವ 4 ಜನ ಇಲ್ವೇ? ಮಿಸ್ಟೇಕ್ ಆಗ್ಬಿಡ್ತು ಅನ್ನೋದಕ್ಕೆ ನಿಮ್ಮ ಅಧಿಕಾರಿ ವರ್ಗ ಅಂತ ಅನ್ನೋದು ಏನು? ಕೇಸರಿ ಬಾಚತೆಗೆ ಉಪ್ಪಿಟ್ಟಿನ ಮೇಲೆ ಕಾಫಿ, ಕಾಫಿ ಮೇಲೆ ಟೀ, ಟೀ ಮೇಲೆ ಬೋನ್ವಿಟಾ, ಹಾರ್ಲಿಕ್ಸು, ಕಾಂಪ್ಲಾನಿ ಎಲ್ಲ ಹಾಕೊಂಡು ತಿಂತಾ ಇದ್ದಾರೆ, ನೆಕ್ತಾ ಇದ್ದಾರೆ. ಏನು ಕತೆ? ಏನು ಮಾಡ್ತೀರ್ರಿ ನೀವು? ಏನು ನಾಟಕ ಮಾಡ್ತೀರಾ ನೀವೆಲ್ಲರೂ? ತಮಾಷೆ ಮಾಡ್ತೀರಾ ನೀವು ನಾಡಗೀತೆ ಅಂತಂದ್ರೆ? ಅದೇ ಕುವೆಂಪುರವರು ಅಫ್ಕೋರ್ಸ್ ಅವರು ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ, ಎಲ್ಲೂ ಬರ್ದಿಲ್ಲ ಅಂತ ಒಂದು ವ್ಯಾಖ್ಯಾನವನ್ನು ಶಿವರಾಜ್ ಕಂಡ್ರು ನೆನ್ನೆಯಿಂದ ನೋಡ್ತಾ ಇದ್ದೀನಿ ನಾನು. ಆಯ್ತು ಬಿಡಿ ಅಪ್ಪ, ಎಲ್ಲೂ ಬರ್ದಿಲ್ಲ, ಧೈರ್ಯವಾಗಿ ಪ್ರಶ್ನಿಸು. ಏನು ಕೈ ಮುಗಿ ಬರದಾ? ಕೈ ಮುಗಿದು ಬಿಟ್ಟು ಧೈರ್ಯವಾಗಿ ಪ್ರಶ್ನಿಸು ಅಂತ ಬರಿಬೋದಾಗಿತ್ತು. ಏನು, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐ ಸೇ ಐ ರಿಯಲಿ ಡೋಂಟ್ ಸೀಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಗವರ್ಮೆಂಟ್ ಪ್ರಾಬ್ಲಮ್ ಅಟ್ ಆಲ್. ಇದು ಸಮಸ್ಯೆ. ನಾಡಗೀತೆ ಹಾಡುವ ಧಾಟಿ ವಿಚಾರವಾಗಿ ಕೂಡ ಹೈಕೋರ್ಟ್ನಲ್ಲಿ ಈಗಾಗಲೇ ಕೇಸ್ ವಿಚಾರಣೆ ನಡೀತಾ ಇದೆ, ನಿಮಗೆ ಗೊತ್ತಿರುವಂಥ ವಿಷಯನೇ. ನಾನು ಇದ್ರ ಬಗ್ಗೆ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ದಾಖಲೆ ಸಲ್ಲಿಸುವ ಸಂದರ್ಭದಲ್ಲಿ ಎಡವಟ್ಟಾಗಿದೆ. ಸೊ ಒಂದು ಕೆಲಸ ಮಾಡೋಣ, ನಾನು ಒಂಚೂರು ದೂರ ನಿಂತ್ಕೋದೇನೆ. ಸೊ ಮೊದಲು ಇವರು ಹೊರಡಿಸಿದ ಸುತ್ತೋಲೆ, ಆಮೇಲೆ ಹೊರಡಿಸಿದ ಸುತ್ತೋಲೆ ನಿಮ್ಮ LED ಪರದೆ ಮೇಲೆ ಬರುತ್ತೆ, ಗಮನಿಸಿಬಿಡಿ. ಮೊದಲಿನ ಸುತ್ತೋಲೆ ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ ಕವನವನ್ನ ನಾಡಗೀತೆಯಾಗಿ ಘೋಷಿಸುವ ಕುರಿತು 2004ರಲ್ಲಿ ಹೊರಡಿಸಲಾದ ಸರ್ಕಾರದ ಆದೇಶ ಹಾಗೂ ಅದಕ್ಕೆ ಫೆಬ್ರವರಿ 1ರಂದು ಮಾಡಲಾದ ತಿದ್ದುಪಡಿ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ನಾಡಗೀತೆಯನ್ನ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ, ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂಬುದರ ಬದಲಾಗಿ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಯನ್ನ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ, ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನ ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದುಪಡಿಯನ್ನ ಓದಿಕೊಳ್ಳತಕ್ಕದ್ದು. ಇಲ್ಲಿ ಗಮನಿಸಿ, ಇಲ್ಲಿ ಸಮಸ್ಯೆ ಆಗಿದೆ ಇವರಿಗೆ. ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಯನ್ನ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಅಂತ ಬರೆದಿದ್ರು ಮೊದಲ ಸುತ್ತೋಲೆಯಲ್ಲಿ. ಅಂದ್ರೆ ಏನೋ ಪ್ರೈವೇಟ್ ಸ್ಕೂಲಲ್ಲಿ ಆಡಬಾರ್ದು ನಾಡಗೀತೆ. ಈ ಸೋಕಾಲ್ಡ್ ಹಲವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡಕ್ಕೆ ಕೊಡೋ ಮರ್ಯಾದೆ ಅಷ್ಟಕ್ಕಷ್ಟೇ ಇದೆ, ನನಗೆ ಗೊತ್ತು. ಕನ್ನಡ ಮಾತಾಡಿದ್ರೆ ಫೈನ್ ಹಾಕೋ ಕಾಲ ಇವಾಗ. ನಮ್ಮ ಸೋಕಾಲ್ಡ್ ದೊಡ್ಡವರು ಇವ್ರದ್ದೇ ಸುಮಾರು ಜನ ಇದೆಯಲ್ಲ, ಅದ್ಯಾವುದೋ ಬೆಟ್ಟದ ಮೇಲೆ ಒಂದು ದೊಡ್ಡ ಸ್ಕೂಲ್ ಇದೆ RR ನಗರದಲ್ಲಿ, ಇನ್ನೊಬ್ಬರದ್ದು ಯಾರ್ದೋ ಏನೋ ಇನ್ನೊಂದು ದೊಡ್ಡ ಸ್ಕೂಲ್ ಇದೆ, ಅದು ಯಾರ್ಯಾರೋ ಇದೆ ಬಿಡಿ, BJP ಅವ್ರದ್ದು ಇದೆ, ಕಾಂಗ್ರೆಸ್ನವ್ರದ್ದು ಇದೆ. ಬೆಟ್ಟದ ಮೇಲೆ ಇರೋದಂತೂ ಅಲ್ಲಿ ಕನ್ನಡನೇ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ. ಆಯ್ತಾ, ಇದು ಮೊದಲನೇ ಸುತ್ತೋಲೆ. ಎರಡನೇ ಸುತ್ತೋಲೆ ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಮಿಸ್ಟೇಕ್ ಆಗ್ಬಿಡ್ತಲ್ಲ ಅಂತ ಇದ್ದಂಗೆನೆ ವಿಸ್ತಾರ ನ್ಯೂಸು ಪ್ರಶ್ನೆ ಮಾಡ್ತಾ ಇದ್ದಂಗೆನೆ ಚೇಂಜ್ ಮಾಡೋದು. ನೋಡಿ, ಈ ಚೇಂಜ್ ಮಾಡಿದ್ದೇನೋ ಈ ಬ್ರಾಕೆಟ್ನಲ್ಲಿ ಇರೋದು ಸಾಕು, ಇಲ್ಲಿಗೆ ನಿಲ್ಲಿಸಿ. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ, ಏಡೆಡ್, ಅನ್ಏಡೆಡ್ ಮತ್ತು ಖಾಸಗಿ ಪ್ರೈವೇಟ್ ಅನ್ನೋದನ್ನ ಇಲ್ಲಿ ನೇರವಾಗಿ ಸೇರಿಸಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ, ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. ಆಯ್ತು, ನಾನು ಓದ್ಕೊಂಡ್ಬಿಟ್ಟಿದ್ದೆ. ಇವ್ರು ಏನಂದಿರೋದು ಓದ್ಕೊಂಬಿಡೋದು ಅಂತ. ಓದ್ಕೊಂಬಿಟ್ರೆ ಅದು ಓದ್ಕೊಂಬಿಟ್ರೆ ಅದು ಓದ್ಕೊಂಬಿಟ್ಟು ಇದು ಓದ್ಕೊಂಬಿಟ್ರೆ ಎರಡನ್ನೂ ಓದ್ಕೊಂಬಿಟ್ರೆ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಗವರ್ಮೆಂಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನು ಇವ್ರಿಗೆ ಸಮಸ್ಯೆ? ಏನು ಇವ್ರಿಗೆ ತೊಂದರೆ ಬಂದಿರೋದು? ಏನು ಬಂದು ಬಡ್ಕೊಂಡಿರೋದು ಇವ್ರಿಗೆ? ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ಬಿಡ್ತದೆ ಅಂದ್ಬಿಟ್ರೆ ವಾಟ್ ಇಸ್ ದಿಸ್? ಏನು ಸರ್ಕಾರ ನಡೆಸ್ತಿದ್ದಾರಾ ಇವರು, ಅಥವಾ ಏನು ತಪ್ಪುಗಳ ಸರಮಾಲೆಯನ್ನು ನಡೆಸ್ತಾ ಇದ್ದಾರ? ನಮ್ಮಲ್ಲಿ ಒಂದೊಂದು ಸಲ ಇಲ್ಲಿ ಕೆಳಗೆ ಈ ಬ್ರೇಕಿಂಗಲ್ಲಿ ಒಂದೊಂದು ಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗ್ತಾರೆ. ಅದ್ಯಾವುದೋ ಒಂದು ಭಾಳ ದೊಡ್ಡ ಖಾಸಗಿ ಸಂಸ್ಥೆ ಒಂದು ಭಾಳ ವರ್ಷಗಳ ಹಿಂದೆ ಅದು ಯಾವುದೋ ಒಬ್ಬರ ಕಾರಿಗೆ ಇನ್ನೊಂದೇನೋ ಗುದ್ಬಿಡ್ತು ಅಂತ ಒಂದು ಬಂತು.
ಆಯಿತಾ, ಅದೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಡ್ತು. ಎಲ್ಲ ಕಡೆ ಜನ ಅದನ್ನು ಮಾತಾಡ್ತಾ ಇದ್ರು. ಅದಾದಮೇಲೂ ಸುಮಾರು ಆ ಥರ ಆಗೋಯ್ತು. ಇಲ್ಲಿ 300-350 ಜನ ಇದ್ದರೂ ಕೂಡ ಆ ಥರ ಒಂದೊಂದು ಸಲ ಸಮಸ್ಯೆ ಆಗ್ಬಿಡುತ್ತೆ. ಬಿಕಾಸ್ ವಿ ಆಲ್ ವರ್ಕ್ ವೆರಿ ಫಾಸ್ಟ್. ಪಟ 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 ಟೈಪಿಂಗ್ ಮಾಡಬೇಕು ಒಂದು ನ್ಯೂಸ್ ಚಾನಲಲ್ಲಿ. ಅದಕ್ಕೆ ಟೈಪ್ ಮಾಡೋಕ್ಕೆ 100 ಜನ ಇರ್ತಾರೆ. ನಮ್ಮಲ್ಲೂ ಸುಮಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗ್ತವೆ. ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ ಸ್ವಾಮಿ. ನಿಮ್ದು ಏನೋ ಹಾರ್ಡ್ ಡಿಸ್ಕು ಮತ್ತು ಸಾಫ್ಟ್ವೇರು ನಿಮ್ಮ ಹೃದಯದ ಒಳಗೆ ಏನೋ ಸಮಸ್ಯೆ, ಏನೋ ತೊಂದರೆ. ನಮ್ಮ ಜೊತೆಗೆ ಈಗ 6 ಜನ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ನಾನು ಶಿವಮೊಗ್ಗದ ನಮ್ಮ ಗೆಸ್ಟ್ನ ವೆಲ್ಕಮ್ ಮಾಡ್ಕೊಳ್ಬೇಕು. ಅವರ ಹೆಸರು ಮಂಜುನಾಥ್, ಶಿವಮೊಗ್ಗ ಜಿಲ್ಲೆಯ ಕಸಾಪದ ಅಧ್ಯಕ್ಷರು. ನಮಸ್ಕಾರ ಮಂಜುನಾಥ್ ಅವರಿಗೆ. ಹಾಗೆ ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ನನ್ನ ಬಲಗಡೆ ಭಾಗದಿಂದ ನಾನು ಬರ್ತೇನೆ, ನನ್ನೊಟ್ಟಿಗೆ ಲವಕುಮಾರ್ ಇದ್ದಾರೆ JDSನಿಂದ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತ. ಲಕ್ಷ್ಮೀ ಸಸೋಂದ ಇದ್ದಾರೆ, ಹಿಸ್ಟೋರಿಯನ್, ಖ್ಯಾತ ಇತಿಹಾಸ ತಜ್ಞರು ನಮ್ಮೊಟ್ಟಿಗೆ. ಮತ್ತು ನಾನು ಬಹಳ ಪ್ರೀತಿಸುವ, ಬಹಳ ಗೌರವಿಸುವ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಧಾಟಿಯ ಬಗ್ಗೆ, ನಾಡಗೀತೆಯ ಬಗ್ಗೆ ಹಲವು ಚರ್ಚೆಗಳನ್ನು ತಗೊಂಡು ಹೋಗಿ ನ್ಯಾಯಾಲಯದ ಮೆಟ್ಲಿಗೆ ಹೋಗಿ ಹೋರಾಟವನ್ನು ಮಾಡಿದಂಥ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ಗೆ ನಾನು ಬಹಳ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನನ್ನ ಗೆಳೆಯರಾಗಿರುವ ಕಾಂಗ್ರೆಸ್ಸಿನ ನಟರಾಜ್ ಗೌಡ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನನ್ನ BJPಯ ವಕ್ತಾರರಾಗಿರುವ BV ಗಣೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಐ ಆಮ್ ಶೋರ್ ಇಟ್ ಇಸ್ ಗೋಯಿಂಗ್ ಟು ಬಿ ಎನ್ ಇಂಟ್ರೆಸ್ಟಿಂಗ್ ಡಿಬೇಟ್ ಟುಡೇ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಲಕ್ಷ್ಮೀ ಸಸೋಂದ. ಗುರುಗಳ ನಮಸ್ಕಾರ, ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ. ಕ್ಷಮಿಸಿ, ನಾನು ನಿಮ್ಮನ್ನ ಕಳೆದ ಸಲ ಜ್ಞಾನವಾಪಿಗೆ ಸಂಬಂಧಪಟ್ಟಂತೆ ಕರೆಸಿದ್ದೆ. ಬಹಳ ಚಂದದ ಅತ್ಯದ್ಭುತವಾದಂಥ ಕಾರ್ಯಕ್ರಮವಾಗಿತ್ತು. ಈಗ ನಾವು ರಾಜಕಾರಣಿಗಳ ಜೊತೆಗೂ ಸ್ವಲ್ಪ ಒಂಚೂರು ಗುದ್ದಾಟ ಮಾಡುವಂಥ ಕಾರ್ಯಕ್ರಮನೇ. ಹಾಗಾಗಿ ತಾವೇನು ಬೇಜಾರಾಗಬೇಡಿ ದಯಮಾಡಿ. ತಾವು ಹೇಳಿ, ಈ ಮೈಂಡ್ ಫ್ರೇಮ್ ಈ ಗೌರ್ಮೆಂಟ್ಗೆ ಯಾಕೆ ಬಂದು ಕೂತ್ಕೊಳ್ಳುತ್ತೆ ಅಂತ? ಇದು ಬರೀ ಮಿಸ್ಟೇಕ್ ಅಂದ್ಕೊಂಡ್ಬಿಡ್ತಿರೋ, ಅಥವಾ ಹೃದಯದ ಒಳಗಿನ ಮಿಸ್ಟೇಕ್ ಅನ್ಸುತ್ತೋ, ಹಾರ್ಡ್ ಡಿಸ್ಕ್ಗೆ ಏನೋ ಕರಪ್ಟ್ ಆಗಿದೆ ಅನ್ಸುತ್ತೋ, ಅಥವಾ ಏನಾದರೂ ಸಾಫ್ಟ್ವೇರ್ ಅಪ್ಡೇಷನಲ್ಲಿ ಪ್ರಾಬ್ಲಮ್ ಆಗಿದೆ ಗೌರ್ಮೆಂಟಲ್ಲಿ ಅನ್ಸುತ್ತೋ? ಅಂದರೆ ಹೃದಯದ ಸಾಫ್ಟ್ವೇರಲ್ಲಿ ನಾನು ಕೇಳೋದು. ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಅಂದರೆ, ಸರ್ಕಾರವೇ ಪ್ರಸ್ತುತದಲ್ಲಿ ಒಪ್ಪಿಕೊಂಡ ಹಾಗೆ ಇದು ಪ್ರಮಾದ ಆಗಿದ್ದರೆ, ಪ್ರಾಮಾಣಿಕವಾದ ಪ್ರಮಾದ ಆಗಿದ್ದರೆ, ಇದು ಅವರು ಹೇಳುವ ರೀತಿಯಲ್ಲಿ ಸತ್ಯವಾಗಿಯೂ ಪ್ರಮಾದವೇ ಆಗಿದ್ದರೆ ಇದಕ್ಕೊಂದು ಕ್ಷಮೆಯನ್ನು ಖಂಡಿತವಾಗಿಯೂ ರಾಜ್ಯ ಕೊಡ್ತದೆ, ಪ್ರತಿಯೊಬ್ಬರೂ ಕೊಡ್ತಾರೆ. ಆದರೆ ಸೈದ್ಧಾಂತಿಕ ಪೂರ್ವಾಗ್ರಹದ ಹಿನ್ನೆಲೆಯಲ್ಲಿ ಈ ರೀತಿಯ ಅಪಸವ್ಯಗಳು ಸರ್ಕಾರದ ಮುಖೇನವಾಗಿ ನಡೀತಾ ಇದ್ದರೆ ಅದು ಅಕ್ಷಮ್ಯ. ಯಾಕೆ ಅಂತಂದರೆ ನೋಡಿ, ನಾಡಗೀತೆ ವಿಷಯ ಅಂತಂದರೆ ಬಹಳ ಸೂಕ್ಷ್ಮವಾದ ವಿಷಯ. ಈಗ ನಾನು ಕೂಡ ಒಂದು ಕಾಲೇಜಿನಲ್ಲಿ ಪ್ರಾಚಾರ್ಯ, ಮತ್ತಿಕೆರೆ ರಾಯಲ್ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಾಲೇಜ್ ಆದರೂ ಕೂಡ ನನ್ನ ಕಾಲೇಜಿನಲ್ಲಿ ನಾನು ನಾಡಗೀತೆಯನ್ನು ಪ್ರತಿದಿನ ಹಾಡಿಸ್ತೇನೆ. ಗ್ರೇಟ್. ಪ್ರತಿದಿನ ನಾಡಗೀತೆಯನ್ನು ಕಡ್ಡಾಯವಾಗಿ ಮಕ್ಕಳು ಹಾಡಲೇಬೇಕು. ರಾಷ್ಟ್ರಗೀತೆಯನ್ನು, ನಾಡಗೀತೆಯನ್ನು ಹಾಡಲೇಬೇಕು. ಯಾಕೆ ಅದೆಲ್ಲ ಇರುವಂಥ ಪದ್ಧತಿ ಅನೂಚಾನವಾಗಿ ನಡ್ಕೊಂಡು ಬಂದ ಪದ್ಧತಿ ಯಾಕೆ ಅಂದರೆ, ರಾಷ್ಟ್ರದ ಕುರಿತು, ರಾಜ್ಯದ ಕುರಿತು ಗೀತೆಯ ಮುಖೇನವಾಗಿ ಒಂದು ಅಭಿಮಾನ ಜಾಗೃತಿ ಆಗಲಿ ಮಕ್ಕಳಲ್ಲಿ. ಈ ಕಾಲದ ಪರಿಸ್ಥಿತಿ ಅಂತೂ ಎಲ್ಲರಿಗೂ ಗೊತ್ತಿದೆ. ಅಭಿಮಾನ ಹೇಳುವಂಥದ್ದು ಮಾಯ ಆಗ್ತಾ ಇರುವಂಥ ಕಾಲ. ಮಕ್ಕಳು ತಂತ್ರಜ್ಞಾನದ ಅತಿ ಪ್ರಸರಣದ ವಲಯಕ್ಕೆ ಸಿಕ್ಕಿ ಅಭಿಮಾನದಿಂದ, ಅಂದರೆ ದೇಶದ ಕುರಿತಾದ ಅಭಿಮಾನ, ರಾಜ್ಯದ ಕುರಿತಾದ ಅಭಿಮಾನದಿಂದ ದೂರ ಹೋಗ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಭಾವಜಾಗೃತಿ ಮಕ್ಕಳಲ್ಲಿ ಬರಬೇಕು ಅಂದರೆ ಅದು ನಾಡಗೀತೆ, ರಾಷ್ಟ್ರಗೀತೆ, ದೇಶಭಕ್ತಿ ಗೀತೆಯಂಥ ಒಂದು ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಇಂತಹ ಸಂದರ್ಭದಲ್ಲಿ ಇವರು ಈ ನಾಡಗೀತೆಯನ್ನು ಖಾಸಗಿ ಕಾಲೇಜುಗಳಿಂದ ಅಥವಾ ಖಾಸಗಿ ವಿದ್ಯಾಸಂಸ್ಥೆಗಳಿಂದ ದೂರ ಮಾಡುವ ಒಂದು ಮನಸ್ಥಿತಿಯನ್ನು ಈ ಪರಿಸ್ಥಿತಿಗೆ ಸಂಯೋಜನೆ ಮಾಡಿದ್ರೆ ಖಂಡಿತವಾಗಿಯೂ ಇದು ಅಕ್ಷಮ್ಯ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಇಲ್ಲಿ ನಾನು ಯಾವುದೇ ಒಂದು ಪಕ್ಷನಿಷ್ಠನಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ, ವ್ಯಕ್ತಿನಿಷ್ಠವಾಗಿಯೂ ಹೇಳ್ತಾ ಇಲ್ಲ, ವಸ್ತುನಿಷ್ಠವಾಗಿ ಹೇಳ್ತಾ ಇರುವಂಥ ಮಾತು ಬೇಕು ನಮಗೆ. ಓಕೆ, ಅಬ್ಸಲ್ಯೂಟ್ಲಿ ವೆಲ್ ಸೆಡ್. ವೆರಿ 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 ವ್ಯಾಲಿಡ್. ನಮ್ಮ ಸಂಸ್ಕೃತಿಯನ್ನೇ, ನಮ್ಮ ಸಂಸ್ಕಾರವನ್ನೇ, ನಮ್ಮ ಪರಂಪರೆಯನ್ನೇ ಹಿಡಿತದಲ್ಲಿ ಇಟ್ಕೊಳ್ಳದೆ ಆಗದೇ ಇರುವ ಸಂದರ್ಭಕ್ಕೆ ನಾವೆಲ್ಲ ಬಂದು ಹಲವು ಪ್ರಸರಣಗಳ ಮೂಲಕ ಸಿಕ್ಕಾಕೊಂಡಿದ್ದೀವಿ ಅಂತ ತಾವು ಹೇಳಿದ್ರಲ್ಲ, ನಾನು ಅದನ್ನು 100ಕ್ಕೆ 100 ಒಪ್ಕೊಳ್ತೇನೆ. ಕಾರಣ ನಮಗೆ ಡಿವಿಯೇಷನ್ಸ್ ಇವತ್ತು ತುಂಬ ಆಯಿತಾ. ನಮಗೆ ನಾಡಗೀತೆಯ ಬಗ್ಗೆ ಭಾಳ ಜನ ಗೌರವ ಇಟ್ಕೊಂಡವರು ಸುಮ್ಮನೆ ಹೃದಯದಲ್ಲಿ ಗೌರವ ಅಷ್ಟೇ, ಇನ್ಕ್ಲೂಡಿಂಗ್ ರಾಜಕಾರಣಿಗಳು.
ರಾಷ್ಟ್ರಗೀತೆಯ ಬಗ್ಗೆ ಎಷ್ಟು ಜನ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಎಷ್ಟು ಜನ ನಾನು ನಾಡಗೀತೆಯನ್ನು ನಿಂತ್ಕೊಂಡು ಹಾಡ್ರಿ ನಮ್ಮ ಭಾರತ ಜನನಿಯ ತನುಜಾತೆಗೆ ಗೌರವವನ್ನು ಕೊಡೋಣ ಅಂತಂದರೆ ಎಷ್ಟು ಜನ ಹಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅದು ಮಕ್ಕಳಲ್ಲೂ ಇಲ್ಲದಂಗೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಓಕೆ, ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಬೇಡ ಅಂತನ್ನುವ ರೀತಿಯ ಸುತ್ತೋಲೆ ಮೊದಲಿಗೆ ಬಂದಿದ್ದಿದೆಯಲ್ಲ, ತಾವು ಹೇಳಿದಾಗೆ ಭಾಳ ಸ್ಪಷ್ಟವಾದಂಥ ಪಾಯಿಂಟ್ ಅದು. ನಾನು ಕೃಷ್ಣಮೂರ್ತಿ ಸರ್ಗೆ ಹೋಗ್ತೀನಿ. ಸರ್, ತಾವೇ ನಿಂತೀರಿ? ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಯಾಕೋ ಭಾಳ ಬೇಜಾರು ಮಾಡ್ಕೊಂಡಿದ್ದೀರಿ ತಾವು. ಅಲ್ಲ, ಯಾಕಂದರೆ ಒಬ್ಬ ಮಿನಿಸ್ಟ್ರು ನಾಡಗೀತೆ ಬಗ್ಗೆ ಮಾತಾಡುವಾಗ ಅದರ ಪೂರ್ವಾಪರಗಳ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಈ ನಾಡಗೀತೆ ಹ್ಯಾಕೆ ಶುರು ಆಯಿತು, ಯಾವಾಗ ಶುರು ಆಯಿತು, ಎಷ್ಟಿತ್ತು, ಎಷ್ಟಾಯಿತು, ಆದೇಶ ಆಗಿದ್ದು ಯಾವಾಗ, ಅದನ್ನು ಹಾಡೋಕ್ಕೆ ಹಿಂದಿನ ಸರ್ಕಾರ ಯಾವಾಗ ಆದೇಶ ಮಾಡ್ತು, ಅದರ ಬಗ್ಗೆ ಈಗಿರ್ತಕ್ಕಂಥ ಸಚಿವರು ಕೂಲಂಕಷವಾಗಿ ಸರಿಯಾದ, ಮತ್ತೆ ಅಂಡರ್ಲೈನ್, ಸರಿಯಾದ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದಿದ್ರೆ ಈ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇರಲಿಲ್ಲ. ಕರೆಕ್ಟ್. ನಾನು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೇನು ಅಡ್ಡಿ ಮಾಡಿಲ್ವಲ್ಲ, ಹಾಗಾದ್ರೆ ನಿಮ್ಮ ಆದೇಶ ಆಗಿ ಹೇಳುತ್ತಲ್ಲ. ತಕ್ಷಣ ಒಂದು ಬದಲಾಯಿಸಿ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ಸರ್ ಅಂತ ಕಿವಿಲಿ ಹೇಳಿ ಈಗ ಬರ್ಕೊಡ್ತಾನೆ. ಅವ್ರು ಅದನ್ನ ಹೇಳ್ತಾರೆ, ಇಲ್ಲ ನಾವು ಅವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೇನು ಅಡ್ಡಿ ಮಾಡಿಲ್ಲ, ಅವ್ರು ಇಷ್ಟಪಟ್ಟಂಗೆ ಅವ್ರು ಹಾಡ್ಕೋಬೋದು. ಓಹೋ, ಹಾಂ, ಅಲ್ಲ ಸರ್ ಪ್ರೈವೇಟ್ ಇಲ್ಲ ಹಾಡಬೇಕಾಗಿಲ್ಲ, ಅಲ್ಲ ಆದೇಶ ಹೆಂಗೆ ಹೇಳುತ್ತಲ್ರಿ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಪಾಪ ಮಂತ್ರಿಗಳಿಗೆ ಇದರ ಬಗ್ಗೆ ವಿಚಾರವೇ ಗೊತ್ತಿಲ್ಲ. ಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಅಧಿಕಾರಿಗಳು ಕತ್ತಲಲ್ಲಿಟ್ಟು ಇವ್ರೇನು ಹೇಳಿದ್ದೆ ಅವ್ರಿಗೆ ವೇದವಾಕ್ಯ, ಅವ್ರಿಗೆ ವಾಸ್ತವವಾಗಿ 100ಕ್ಕೆ 100 ಹೇಳ್ತೀನಿ. ನಾನು 3 ಸಲ ಪ್ರಯತ್ನ ಪಟ್ಟೆ ಸಚಿವರನ್ನ ಖುದ್ದಾಗಿ ಭೇಟಿ ಮಾಡಿ, ಸರ್ 15 ನಿಮಿಷ ಟೈಮ್ ಕೊಡಿ, ಇದೇನು ಅಂತ ನಾನು ಹೇಳ್ತೀನಿ, ಇದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ನಿಮಗೆ ವಿಚಾರ ತಿಳಿಸಿ, ಆಮೇಲೆ ನೀವು ಡಿಸಿಷನ್ ಏನಾದ್ರು ತಗೊಳ್ಳಿ, ಆ ವಿಚಾರ ಬೇರೆ ಅಂತ. ಅವ್ರು ಆಯಿತು ನೋಡೋಣ ಅಂದರು. ಇನ್ನೂ ಅವ್ರಿಗೆ ಟೈಮ್ ಸಿಕ್ಕಲಿಲ್ಲ. ಇನ್ನು ಕೋರ್ಟಲ್ಲಿ ಕೂಡ ಇದ್ರ ಬಗ್ಗೆ ಅನೇಕ ಸುತ್ತಿನ ವಾದ ವಿವಾದಗಳು ಎಲ್ಲ ಆಗಿ ಈಗ ತಾವು ಏನು ತೋರಿಸಿದ್ರಿ, ಸರ್ಕಾರಿ ಮತ್ತು ಅನುದಾನಿತ ಮತ್ತು ಖಾಸಗಿ ಅಂತ ತೋರಿಸಿದ್ರಿ, ಅದು ನಮ್ಮ ಹೋರಾಟದ ಫಲವಾಗಿ ಸೇರ್ಪಡೆ ಆಗಿದ್ದೇ ಹೊರತು ಸರ್ಕಾರ ಯಾರೋ ಅಧಿಕಾರಿಗಳು ಅಯ್ಯೋ ತಪ್ಪಿನಿಂದಾಗಿ ತಿದ್ದುಕೊಂಡಿದ್ದಲ್ಲ. ಅದು ಹೌದೇನು, ಅವರು ಅಧಿಕೃತವಾಗಿ ಮಾಡಿದ್ದನ್ನ ಇದು ನೀವು ಮಾಡಿರ್ತಕ್ಕಂಥ ತಪ್ಪು ಅಂತ ಕೋರ್ಟ್ನಲ್ಲಿ ಹೇಳಿ ಕೋರ್ಟು ಅವ್ರಿಗೆ ಸೂಚನೆ ಕೊಟ್ಟು ಈ ತಿದ್ದುಪಡಿ ಮಾಡಿಸಿರೋದು. ಅದನ್ನು ಅವ್ರು ಮುಚ್ಚಿಟ್ಕೊಂಡ್ಬಿಟ್ರು. ಇವಾಗಿಲ್ಲ ಅದನ್ನು ಕಣ್ತಪ್ಪಿಂದ ಆಯ್ತು ಅಂತ, ಕಣ್ತಪ್ಪಿಂದಾಗಿದ್ದಲ್ಲ ಅವ್ರು ಮಾಡಿ ಅದನ್ನ ಒಂದ್ಸರಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ, ಕೋರ್ಟಲ್ಲಿ ನಾನು ಸ್ವಾಮಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ದಯವಿಟ್ಟು ಇದನ್ನ ತಾವು ನೋಡಬೇಕು ಅಂತೇಳಿ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರು ನನ್ನ ಪರವಾಗಿ ವಾದ ಮಾಡಿ ಈ ಆದೇಶದ ಪ್ರತಿಯನ್ನು ಮಾನ್ಯ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿ ನೋಡಿ ಈ ಥರ ಆಗೋಗಿದೆ. ಅವಾಗ ಅವ್ರು ಕೇಳಿದ್ರು, ವಾಟ್ ಈಸ್ ದಿ ಮೀನಿಂಗ್ ಆಫ್ ನ್ಯಾಷನಲ್ ಆ್ಯಂಥಮ್, ವಾಟ್ ಈಸ್ ದಿ ಮೀನಿಂಗ್ ಆಫ್ ಸ್ಟೇಟ್ ಆ್ಯಂಥಮ್. ಅವಾಗ ಅವ್ರು ತಕ್ಷಣ ಹೇಳಿದ್ರು, ಹೌದು ಎಲ್ಲರೂ ಈ ದೇಶದಲ್ಲಿರುವ ಎಲ್ಲ ಪ್ರಜೆಗಳು ಹಾಡಬೇಕು, ಈ ದೇಶದಲ್ಲಿರುವ ಎಲ್ಲರೂ ಪಾಲಿಸಬೇಕು ಅಂತ ತಕ್ಷಣ ಉರು ಹೊಡ್ಕೊಂಡಂಗೆ ಹೇಳ್ಬಿಟ್ರು. ಹಾಗಾದ್ರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ಸ್ಟೇಟ್ ಆ್ಯಂಥಮ್ ಅಂದಾಗ ತಕ್ಷಣ ಅವ್ರು ಹೇಳಿದ್ರು, ಹೌದು ಈ ದೇಶದಲ್ಲಿ ಈ ನಾಡಿನಲ್ಲಿರುವ ಎಲ್ಲರೂ, ಈ ನಿಮ್ಮ ಆದೇಶ ಏನು ಹೇಳುತ್ತೆ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ನೀವು ಹೋಗಿ ದಯವಿಟ್ಟು ತಿದ್ದುಪಡಿ ಮಾಡಿ ನೀವೇನನ್ನ ಹೇಳಬೇಕು ಅಂತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಆದೇಶ ಮಾಡ್ಕೊಂಡು ಬನ್ನಿ ಅಂದರು. ಆಮೇಲೆ ಆಗಿರುವ ಈ ತಿದ್ದುಪಡಿ ಸುಮ್ಮನೆ ಏನೋ ಇವತ್ತು ಗೊತ್ತಾಯ್ತು ಸರ್, ಓದುವಾಗ ನಂಗೆ ಗೊತ್ತಾಗ್ಬಿಡ್ತು ಮಿಸ್ಟೇಕ್ ಅಲ್ಲ ಅದು, ಓದುವಾಗ ಇಲ್ಲೇನು ನೋಡುವಾಗ ಗೊತ್ತಾಯ್ತು ಸರ್, ಕರೆಕ್ಷನ್ ಮಾಡ್ಕೊಟ್ಬಿಟ್ಟೆ, ಟೈಪ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಅದೆಲ್ಲ ಏನೂ ಅಲ್ಲ. ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ಈ ಆದೇಶ ಬಂದಿರೋದು. ನನ್ನ ಕಣ್ ತರಿಸೋದಕ್ಕಾಗಿ ಧನ್ಯವಾದಗಳು ಸರ್. ನೋಡಿ, ಕ್ರೈಸ್ಟ್ ಕಾಲೇಜ್, ಮೌಂಟ್ ಕಾರ್ಮಲ್, ಬಿಷಪ್ ಕಾಟನ್, ನಾನು ಕಾರ್ಪೊರೇಷನ್ ಶಾಲೆಗಳಲ್ಲಿ ನಾವು ನಾಡಗೀತೆ ಕಡ್ಡಾಯ ಆಗ್ತೀವಿ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಅವ್ರು ಹೇಳಿದಾಗೆ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ನಾಡಗೀತೆಯನ್ನು ಬಹಳ ಗೌರವದಿಂದ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ, ಈ ನಾಡಿನಲ್ಲಿರುವ ಎಲ್ರಿಗೂ ಗೌರವ ಇದೆ, ಅವ್ರು ಹಾಡೇ ಹಾಡ್ತಾರೆ. ಆದರೆ ನಿಮ್ಮ ಸುತ್ತೋಲೆಗಳು ಈ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡೋದಿಲ್ಲ, ಅಂಥ ಪರಿಸ್ಥಿತಿಲಿ ಇದ್ದೀವಿ ನಾವು. ನೀವು ಕ್ರೈಸ್ಟ್ ಕಾಲೇಜ್ಗೋ, ನಾನು ಈ ವರ್ಷ ಎಲ್ಲ ಕನ್ನಡ ಕಾರ್ಯಕ್ರಮ ಮಾಡಬೇಕು, 50 ವರ್ಷ ಆಗೋಯ್ತು, 75 ವರ್ಷ ಆಯಿತು ಅಂತೆಲ್ಲ ಇವ್ರು ಮಾಡಿದ್ರಲ್ಲ, ಇಡೀ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಇದೇ ಮಾತನ್ನು ಅಲ್ಲೂ ಹೇಳಿದ್ದೆ. ಏನಂದರೆ
ಸರ್ಕಾರಿ ಶಾಲೆಗಳು ಅಂತ ಹೇಳಬೇಡಿ ಸರ್. ನೀವು ಸರ್ಕಾರಿ ಶಾಲೆಗಳವ್ರು ಮಾಡ್ಕೊಂಡೇ ಇರ್ತಾರೆ. ಯಾಕಂದ್ರೆ ನೀವು DDP ಹೇಳ್ಬಿಟ್ರು ಸಾಕು, BEO ಹೇಳ್ಬಿಟ್ರು ಸಾಕು, ತಾಲೂಕು ಲೆವೆಲ್ ಅವ್ರು ಮಾಡ್ಬಿಡ್ತಾರೆ. DDP ಹೇಳ್ಬಿಟ್ರಂತೂ ಜಿಲ್ಲಾಧಿಕಾರಿ ಹೇಳ್ದಂಗೆ ಮಾಡ್ತಾರೆ. ಕ್ರೈಸ್ಟ್, ಮೌಂಟ್ ಕಾರ್ಮಲ್, ಬಿಷಪ್ ಕಟನ್, ಯಾಕೆಂದ್ರೆ ಮತ್ತೆ ಕುಮರನ್ಸ್, ಯಾಕೆಂದ್ರೆ ಮತ್ತೆ ಹೇಳ್ತೀನಿ ಅಂದರೆ, ನೀವು ಹೇಳಿದ್ರಲ್ಲ ಕನ್ನಡ ಮಾತಾಡಿದ್ರೆ 10 ರೂಪಾಯಿ ಫೈನು, 50 ರೂಪಾಯಿ ಫೈನು, 100 ರೂಪಾಯಿ ಫೈನು ಅಂತ ಫೈನ್ ಹಾಕುವಂಥ ಶಾಲೆಗಳಿವು. ಈ ಶಾಲೆಗಳಲ್ಲಿ ನಿಮ್ಮ ಸುತ್ತೋಲೆಗೆ ಬೆಲೆ ಇರುವುದಿಲ್ಲ. ಅದಕ್ಕೆ ನಾನೇನು ಹೇಳಿದೆ, ಸರ್ ನೀವು ಎಲ್ಲ ಶಾಲೆಗಳು ಹೊಡಬೇಕು ಅಂತ ನೀವು ಅಂದ್ಬಿಟ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ಸರ್. ಶಾಲೆಗಳು ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದು, ನಮ್ಗೆ ಆರ್ಡರ್ ಮಾಡೋಕೆ ಅವ್ರಿಗೆ ಪವರ್ ಇಲ್ಲ ಅಂತಾರೆ. ಸ್ಪಷ್ಟವಾಗಿ ನೀವು ಹೇಳದ ಹೊರತು ಅವ್ರು ಮಾಡಲ್ಲ ಅಂತ ಹೇಳೋದು ಆದಮೇಲೆ ಇವತ್ತು ಅದರ ಇನ್ನೊಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳ ಜೊತೆಗೆ ಖಾಸಗಿ ಅನುದಾನಿತ ಮತ್ತು ಖಾಸಗಿಂತ ಸೇರ್ಪಡೆ ಮಾಡಿದ್ದಾರೆ. ಅದು ಒಂಚೂರು ಆಶಾದಾಯಕ ಬೆಳವಣಿಗೆ. ಆದರೂ ನೀವು ಹೇಳ್ತಾ ಇರೋದನ್ನು ಗಮನಿಸಿದ್ರೆ ಖಾಸಗಿ ಶಾಲೆಗಳು ಈ ಸರ್ಕಾರಗಳು ಹೊರಡಿಸುವ ಸುತ್ತೋಲೆಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಂಗೆ ಕಾಣಲ್ಲ ನನಗೆ ಸರ್. ಪತ್ರ ಹೋದ್ರೆ ಅವ್ರು ಓದೋದೇ ಇಲ್ಲ ಸರ್. ನಾನೇ ಐ ವಿಟ್ನೆಸ್ಸು ಸರ್. ಅಲ್ವಾ? ಈಗ ಅವ್ರು ಮಾಡಿದ್ರು ಸರ್, ಒಂದು ಎಲ್ಲ ಶಾಲಾ ಕಾಲೇಜುಗಳನ್ನು ಮಾಡಬೇಕು ಅಂತ ಮಾಡಿದ್ರು. ನಾನು ಸರ್ಕಾರದ ಅಧಿಕೃತ ಕಾಗದವನ್ನು ತೆಗೆದುಕೊಂಡು ಮೌಂಟ್ ಕಾರ್ಮಲ್ ಕಾಲೇಜು ಮತ್ತು ಕ್ರೈಸ್ಟ್ ಕಾಲೇಜ್ಗೆ ಹೋದೆ. ಫಸ್ಟ್ ಆಫ್ ಆಲ್ ನನಗೆ ಪ್ರವೇಶನೇ ಸಿಕ್ಕಲಿಲ್ಲ. ಫಸ್ಟ್ ಆಫ್ ಆಲ್. ಆಮೇಲೆ ಒಂದಷ್ಟು ಗಲಾಟೆ ಮಾಡಿ ಎಲ್ಲ ಸ್ನೇಹಿತರಿದ್ರು, ಇಲ್ಲ ಈ ಥರ ಕನ್ನಡದ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಸರ್ಕಾರ ಸುತ್ತೋಲೆ ಇದೆ ಅನ್ನೋ ಕಾರಣದಿಂದ ಹೋಗಿ ಚರ್ಚೆ ಮಾಡಿದ್ವಿ. ಬಟ್ ಅವರೇನು ಕ್ಯಾರೆ ಅನ್ನಲಿಲ್ಲ. ಅವ್ರ ಕಾರ್ಯಕ್ರಮನೂ ಅಳವಡಿಸ್ಕೊಳ್ಳಿಲ್ಲ, ಕಾರ್ಯಕ್ರಮ ಮಾಡಲೂ ಇಲ್ಲ, ಮಾಡಿಯೂ ಇಲ್ಲ ಮತ್ತು ಮಾಡುವುದೂ ಇಲ್ಲ. ಭಾಳ ದುರಂತ ಏನು ಅಂತಂದರೆ, ಮಾತಾಡ್ತೀನಿ ಸರ್ ಮತ್ತೆ ನಾನು ನಿಮ್ಮ ಹತ್ರ. ಭಾಳ ದುರಂತ ಏನು ಅಂತಂದರೆ, ನನಗೆ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇರುವಾಗ ಭಾಳ ನೋವಾಗ್ತಾ ಇದೆ. ನನಗೆ ಹೃದಯ ಆ್ಯಕ್ಚುಲಿ ಬಡ್ದುಕೊಳ್ತಾ ಇದೆ. ಕಾರಣ ಈ ಸರ್ಕಾರಿ ಶಾಲೆಗಳು ಬಿಟ್ಬಿಡಿ, ಅದು DDP ಹೇಳಿದ್ರೆ, BEO ಹೇಳಿದ್ರೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಹೇಳಿದ್ರೆ ಸ್ಪಷ್ಟವಾಗಿ ಸರ್ಕಾರದ ಆದೇಶ ಅಂತಂದರೆ ಅದನ್ನು ಪಾಲಿಸ್ತಾರೆ. ಆದರೆ ಈ ಖಾಸಗಿ ಶಾಲೆಗಳು, ಸೋಕಾಲ್ಡ್ ಹೈಫೈ ಶಾಲೆಗಳಿದಾವಲ್ಲ, ಸರ್ಕಾರದ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೇ ಇರುವ ಸ್ಥಿತಿಯಲ್ಲಿ, ಅದು ಕನ್ನಡದ ನೆಲದಲ್ಲಿ ನಾವಿದ್ದೇವೆ ಅನ್ನುವಾಗ ಅದು ಮಿಸ್ಟೇಕ್ ಆಗ್ಬಿಡ್ತು, ಪ್ರಿಂಟ್ ಮಿಸ್ಟೇಕು ಅಂತ ಸುಳ್ಳು ಹೇಳ್ತಾರೆ ಅಂತಂದರೆ, ಅಧಿಕಾರಿ ವರ್ಗ ಒಬ್ಬ ಸಚಿವರನ್ನ ದಾರಿ ತಪ್ಪಿಸುತ್ತೆ ಅಂತಂದರೆ, ನನಗೆ ಇದಕ್ಕಿಂತ ಭಾಳ ದೊಡ್ಡ ಪ್ರಮಾದ, ಇದಕ್ಕಿಂತ ಭಾಳ ದೊಡ್ಡ ನೋವಿನ ವಿಷಯ ಬಹುಶಃ ಇನ್ಯಾವುದೂ ಇಲ್ಲ ಅಂತ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಸ್ಟನಿಂಗ್. ನಾನು ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ಬೇಕು ಫಾರ್ ಬೀಯಿಂಗ್ ಎನ್ ಐ ಓಪನರ್ ಟು ಮೀ. ನಿಜವಾಗ್ಲೂ ನನಗೂ ಕೂಡ ಇದು ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಪ್ರಿಂಟಿಂಗ್ ಮಿಸ್ಟೇಕು ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಅಲ್ಲ, ಮಿಸ್ಟೇಕ್ ಅಲ್ಲ ಸ್ವಾಮಿ, ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ವಂತೆ ಖಾಸಗಿ ಶಾಲೆಗಳೇ. ಹೋಗ್ರೆ ನೀವೇನು ಮಾಡ್ಕೊತೀರಾ ಅಂತಾರೆ. ಎಷ್ಟೋ ಈ ಥರದ ಸರ್ಕಾರಿ ಆದೇಶಗಳಿಗೆ, ಸುತ್ತೋಲೆಗಳಿಗೆ ಯಾವ ಖಾಸಗಿ ಶಾಲೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿದೆ? ದಿಸ್ ಇಸ್ ಇಟ್ ಅನ್ನೋ ಥರದಲ್ಲಾಗಿದೆ. ಲೆಟ್ಸ್ ಗೋ ಫಾರ್ ಅ ವೆರಿ ಸ್ಮಾಲ್ ಬ್ರೇಕ್ನ ನಂತರದಲ್ಲಿ ಹಲವು ಜನ ಗಣ್ಯರು ನಮ್ಮನ್ನ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ. ಅವ್ರನ್ನು ಕೂಡ ಮಾತನಾಡಿಸೋಣ. ಇದು ನಿಜವಾಗಿಯೂ ಕೂಡ ದ್ರೋಹ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.